ಓಕೆ ಹೋಗೋಣ. Yeah. ಲೆಟ್ಸ್ ಗೋ. ಇವರು ಸಿಕ್ಕಾಬಟ್ಟೆ ನಮ್ಮ ಸೆಟ್ಟಲ್ಲಿ ತುಂಬಾ ದೊಡ್ಡವರು. ಇವ್ರು ಗುಡ್ ಮಾರ್ನಿಂಗ್ ಹೇಳಿಲ್ಲ ಅಂದ್ರೆ ನಾವೇ ಅವ್ರು ನೆಟ್ಸಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಅಂತೆಲ್ಲ ಕೇಳಬೇಕು. ದ ಯಂಗೆಸ್ಟ್ ತುಂಬಾ ದೊಡ್ಡವರು. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಾವು ಪ್ರೀತಿಯಿಂದ ಚಿನ್ನು ಅಂತ ಕರಿತೀವಿ. ನಮ್ಮ ಸೆಟ್ ಅಲ್ಲಿ ಚಿನ್ನು ಯಂಗೆಸ್ಟ್ ಕಿಡ್ ಇದು. ಓಕೆ. ಅಂಡ್ ತುಂಬಾನೇ ಸ್ವೀಟ್ ಕಿಡ್, ಅಂದ್ರೆ ಜಾಸ್ತಿ ಮಾತಾಡಲ್ಲ, ಒಬ್ರಿಗೆ ಎದುರು ಮಾತಾಡೋದಿರ್ಲಿ ಅವೆಲ್ಲ ನಾನಂತೂ ನೋಡಿಲ್ಲ. ಸೊ ದಟ್ ಇಸ್ ರಾಧಿಕಾ ಅಲಿಯಾಸ್ ಪಲ್ಲವಿ ಶೆಟ್ಟಿ. ಲವ್ಲಿ. ಯಂಗೆಸ್ಟ್ ಕಿಡ್ ಇಸ್ ಲರ್ನಿಂಗ್. ಓಕೆ. ಸೊ ಇವ್ರದ್ದು ಬೆಸ್ಟ್ ಕ್ವಾಲಿಟಿ ಏನು? ನಾನು ಸೀಕ್ರೆಟ್ ಹೇಳ್ತೀನಿ, ಬೆಸ್ಟ್ ಕ್ವಾಲಿಟಿ ಅವ್ರು. ಬೆಸ್ಟ್ ಏನಿದೆ ಬೆಸ್ಟ್ ಕ್ವಾಲಿಟಿ? ನೋಡಿ ಏನೂ ಇಲ್ವಾ? ಏನೂ ಇಲ್ಲ. ಬೆಸ್ಟ್ ಕ್ವಾಲಿಟಿ ಏನು ಗೊತ್ತಾ? ಪಾಪ ಹುಡುಗಿನ ಮಧ್ಯಾಹ್ನ 1 ಗಂಟೆಗೆ ಶೂಟ್ ಇದ್ರು, ಬೆಳಿಗ್ಗೆ 7 ಗಂಟೆಗೆ ಕರೆಸ್ತಾರೆ. ಸಂಜೆ ನೈಟ್ 8 ಗಂಟೆಗೆ ಶೂಟ್ ಆದ್ರೂ ಏನೂ ಕೇಳಲ್ಲ, ತುಟಕ್ ಬಿಟ್ಟಿ ಕನಲ್ಲ. ಸೊ ಅದು ಬೆಸ್ಟ್ ಕ್ವಾಲಿಟಿ. ಮೇನ್ ಆಗಿ ಆರ್ಟಿಸ್ಟ್ಗೆ ಎಷ್ಟೊತ್ತು ಶೂಟ್ ಮಾಡಿದ್ರೆ ಅದು ಪೇಷನ್ಸ್ ಬೇಕು. ಆ ಹುಡುಗಿಗೆ ಅದಿದೆ. ಅಂಡ್ ಯಾರು ಏನೇ ಹೇಳಿದ್ರು ಕೇಳಿಸ್ಕೊಳ್ತಾಳೆ. ಇವಾಗ ನಾವು ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಇರೋದು, ಬಟ್ ನಾವ್ ಏನಾದ್ರು ಹೇಳಿದ್ರೆ ಹಿಂಗ್ ಮಾಡೋನು ಶಿ ಲಿಸನ್. ಹೌದಾಕ ಹೀಗ್ ಮಾಡ್ಬೇಕಾ? ಅಂಡ್ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಸಿಕ್ಕಾಬಟ್ಟೆ ರೆಸ್ಪೆಕ್ಟ್ ಮಾಡ್ತಾಳೆ. ನಮ್ಮ ಸೆಟ್ಟಿನ ಒಂಥರ ಚಿಕ್ಕ ಹುಡುಗಿ ಅಂದ್ರೆ ಒಂದು ಗ್ರೂಪ್ ಅಲ್ಲಿ ಯಾವ್ದೋ ಒಂದು ಚಿಕ್ಕ ಹುಡುಗಿ ಇರುತ್ತೆ, ಅದನ್ನ ಫುಲ್ ಒಂಥರ ಆಟ ಆಡ್ಸ್ಕೊಂಡು ಹೊಡೆದಾಡ್ಕೊಂಡಿರ್ತೀವಿ ಗೊತ್ತಾ, ಸುಮ್ನೆ ಕಿಟ್ಲೆ ಮಾಡ್ಕೊಂಡು ರೇಗಿಸ್ಕೊಂಡು ಆ ತರ ಇದು ಸಿಗಾಕೊಂಡ್ಬಿಟ್ಟಿದೆ ನಮ್ಮ ಮಧ್ಯ. ಆದ್ರೆ ಸೆಟ್ಟಿಗೆ ಬಂದಿದ ತಕ್ಷಣ ಬೆಳಿಗ್ಗೆ ಶೂಟ್ ಅದು ಸೀಕ್ರೆಟ್. ಅದೇ ಸೀಕ್ರೆಟ್. ಬೆಸ್ಟ್ ಕ್ವಾಲಿಟಿ ಮಾತ್ರ ಹೇಳ್ಬೇಕು ಅಂತ ಹೇಳಿದ್ರೆ. ಓಕೆ ಓಕೆ ಓಕೆ. ಸೀಕ್ರೆಟ್ ಏನಂದ್ರೆ ಬೆಳಿಗ್ಗೆ ಬಂದಿದ ತಕ್ಷಣ ಮಲ್ಕೊಂಡ್ರೆ ಶಾರ್ಟ್ ರೆಡಿ ಅಂತ ಹೇಳಿದಾಗ್ಲೇ ಎದ್ದೇಳೋದು. ಆಮೇಲೆ ಇನ್ನೊಂದು ಸೀಕ್ರೆಟ್ ಹೇಳ, ಶಿ ಇಸ್ ಸಿಂಗಲ್. ಸೊ ದಟ್ ಈಸ್ ಒನ್ ಸೀಕ್ರೆಟ್. ಬಟ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮ್ಯಾರೇಜ್. ಇಂಟ್ರೆಸ್ಟೆಡ್ ಇಂತ ಶಿ ಇಸ್ ಸ್ಕೇರ್ಡ್ ಆಫ್ ಮ್ಯಾರೇಜ್. ಅಂದ್ರೆ ಯಾಕೆ? ಮೊನ್ನೆ ನನ್ನ ಹತ್ರ ಶೇರ್ ಮಾಡ್ಕೊಂಡು ನಾನೇ ರಿಲೇಶನ್ಶಿಪ್ ಅಡ್ವೈಸ್ ಕೊಡ್ತಾ ಇದ್ದೆ. ಯಾಕೆ ಅಂತ ಹೇಳ್ಬೇಕು ಅವ್ರೆ. ಯಾಕೆ? ವೈ? ಅಂದ್ರೆ ಯಾಕೋ ಇಲ್ಲ, ಸುತ್ತಮುತ್ತ ಇರೋರ್ನ ನೋಡಿ. ನೀನು ತುಂಬಾ ಚಿಕ್ಕ ಹುಡುಗಿಯಮ್ಮ, ಜೀವನದಲ್ಲಿ ನೋಡು ತುಂಬಾ ಇದೆ. ಸುತ್ತಮುತ್ತ ಎಲ್ಲ ಪಾಸಿಟಿವ್ಸ್ ಇದೆ, ಬರೀ ನೆಗೆಟಿವ್ಸ್ ಮಾತ್ರ ನೋಡ್ಬೇಕು. ನಾನು ಅದನ್ನೇ ಹೇಳಿದೆ. ಅಂದ್ರೆ ಸೀರಿಯಲ್ ಅಲ್ಲಿ ನಂದು ನೆಗೆಟಿವ್, ಇಬ್ರದು ನೆಗೆಟಿವ್ ಓಡ್ತಾ ಇದೆ ತಾನೆ ಇವಾಗ. ಇದು ಪ್ಲೀಸ್ ಕಟ್ ಮಾಡಿ. ಈ ತರ ಆಗುತ್ತೆ ಅಂತಾನೆ ಸೊ ದೂರ ಇದೆ. ಸೀರಿಯಲ್ ಅಲ್ಲಿ ನಮ್ಮಿಬ್ರದ್ದು ಕತೆ ಇವಾಗ ಆಗ್ತಾ ಇದೆಯಲ್ಲ, ಆ ತರ ಆಗುತ್ತೆ ಅಂತಾನೆ ಭಯ, ಅದಕ್ಕೆ ದೂರ. ಅವಳು ಮೊನ್ನೆ ಹೇಳ್ತಿದ್ಲು, ನಿಮ್ದು ಸೀರಿಯಲ್ ಲೈಫ್ ಅಲ್ಲಿ ಈ ರೀತಿ ನಾವು ನೋಡ್ತಾ ಇದೀವಿ, ಇನ್ನು ನಿಜ ಜೀವನದಲ್ಲಿ ಈ ರೀತಿ ಏನಾದ್ರು ಆದ್ರೆ ಯಾವ ರೀತಿ ಫೇಸ್ ಮಾಡ್ಬೇಕು ಅಂತ ಶಿವಸ್ತಲ್ಲಿ. ನಂದೆ ಸೀರಿಯಲ್ಗೂ ರಿಯಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಎರಡನ್ನೂ ಕಂಬೈನ್ ಮಾಡ್ಕೋಬೇಡ ಅಂತ ಹೇಳಿದೀನಿ. ಆಲ್ಸೋ ರೈಟ್ ಪರ್ಸನ್ ಸಿಕ್ಕಿದ್ರೆ ಅವಾಗ್ಲೇ ಅರ್ಥ ಆಗುತ್ತೆ. ನಾನು ಅದನ್ನೇ ಹೇಳಕ್ ಬಂದೆ, ವೆನ್ ನಿಮ್ಗೊಬ್ಬ ರೈಟ್ ಪರ್ಸನ್, ರೈಟ್ ಹುಡುಗ ಸಿಕ್ಕಾಗ ಅವಾಗ ಅನ್ಸುತ್ತೆ ಓಕೆ ಮದುವೆ ಆಗೋದಕ್ಕೆ ರೈಟ್ ಟೈಮ್ ಅಂತ. ಅಡ್ವೈಸ್ ತಗೊಂಡು ಥ್ಯಾಂಕ್ ಯು ಫಾರ್ ಅಡ್ವೈಸಿಂಗ್. 3 ಜನ ತುಂಬಾ ಚೆನ್ನಾಗಿ ಅಡ್ವೈಸ್ ಮಾಡಿದ್ರು, ಖಂಡಿತ ಫಾಲೋ ಮಾಡ್ತೀನಿ ಇದನ್ನ. ನಾನು ನಮ್ಮ ಬಗ್ಗೆ ಸ್ವಲ್ಪ ಮಾತಾಡ್ಬೇಕಾ? ನಿನ್ ಬಗ್ಗೆ ಓಕೆ. ನಮ್ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಸೀಕ್ರೆಟ್ ಹೇಳ್ಬಿಡಿ ನೋಡೋಣ. ನೀವು ಬರೀ ಸೀಕ್ರೆಟ್ ಕೇಳ್ತಾ ಇರ. ಗುಡ್ ಕ್ವಾಲಿಟಿ ಇಲ್ಲ quality ಸೀಕ್ರೆಟ್ next ಇಲ್ಲ, ಗುಡ್ ಕ್ವಾಲಿಟಿನೇ ಹೇಳ್ತೀನಿ. ಇಬ್ರು ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ. ಇವರು ಫಸ್ಟ್ ಡೇ ಅವ್ರ ಜೊತೆ ನಾನು ಶಾರ್ಟ್ ಅಲ್ಲಿ ಇದ್ದಾಗ ನಂಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಡೈಲಾಗ್ಸ್ ನಾನು ತುಂಬಾ ಮರೀತಿದ್ದೆ, ಅದನ್ನ ಅವರು ತುಂಬಾ ಚೆನ್ನಾಗಿ ನೆನ್ಪು ಮಾಡಿ ಹೇಳ್ತಿದ್ರು. ಅಂಡ್ ಇವರು ಯಾವಾಗ್ಲೇ ಫುಡ್ ಆರ್ಡರ್ ಮಾಡ್ಬೇಕು ಅಂತಂದ್ರು. ಅಲ್ಲ ಮನೆ ಫುಡ್, ಇವ್ರ ಮನೆಯಿಂದನೂ ಫುಡ್ ತಗೊಂಡ್ಬರ್ತಾರೆ, ಅಮ್ಮ ಮಾಡಿದ್ರು ಅಂತ ಹೇಳ್ಬಿಟ್ಟು. ಯಾರು ಜಾಸ್ತಿ ಆರ್ಡರ್ ಮಾಡೋದು? ಇಬ್ರು ಮಾಡ್ತಾರೆ, ಮತ್ತೆ ಈಕ್ವಲ್ ಇಬ್ರು ಮಾಡ್ತಾರೆ. ಇಬ್ರು ಚೆನ್ನಾಗಿ ತಿನ್ನಿಸ್ತಾರೆ ಎಲ್ರಿಗೂ. ಇನ್ನೊಬ್ರು ಮಿಸ್ ಆದ್ರೆ ಇವತ್ತು ವರಲಕ್ಷ್ಮಿ ಅಮ್ಮ. ಅವ್ರೇನಂದ್ರೆ ನಮ್ಗೆ ಕೇಸರಿ ಬಾತ್ ಮಾಡ್ಕೊಡೋದು, ಇಲ್ಲೇ ಸೆಟ್ ಕಸ್ಟರ್ಡ್ ಮಾಡ್ಕೊಡೋದು, ಫ್ರೂಟ್ ಸ್ಯಾಲಡ್ ಮಾಡ್ಕೊಡೋದು ಎಲ್ಲ ಅವರೇ ಮಾಡ್ಕೊಡೋದು. ಸೊ ಈ ರೂಮ್ ಒಂಥರ ನಮ್ಮ 4 ಜನದ ರೂಮ್. ಪ್ರೈವಸಿ ಈ ರೂಮಿಗೆ ಬರ್ಬೇಕಂದ್ರೆ ಯಾರಾದ್ರೂ ನಮ್ಮ ಹತ್ರ ಬೀಗ ಇಸ್ಕೊಂಡು ಯಾಕೆ ಬರ್ತಾ ಬೇಜಾನ್ ಸೀಕ್ರೆಟ್ಸ್ ಆಗೋಯ್ತು. ಅವ್ರು ಮೇನ್ ವಾರಿಸ್ತಿದಾರ ಇವ್ರೆ. ಓಕೆ, ಲಾಸ್ಟ್ ಅಲ್ಲ, ಪ್ರಿನ್ಸೆಸ್ ಆಫ್ ದ ರೂಮ್. ಯಾರು ಏನ್ ಹೇಳಿದ್ರು ಇವಳಿಗೆ ಹೇಳಿ ಅಂತ. ಎಲ್ಲ ಎಲ್ಲಾದ್ರೂ ಕೀ ಎಲ್ಲಿದೆ? ಓ ಪಲ್ಲವಿ ಹತ್ರ ಇದೆ, ಓ ತಗೊಂಡ್ ಬರ್ತೀವಿ. ಎಲ್ಲೇ ಇದ್ರು ಓಡ್ಕೊಂಡ್ ಬರ್ಬೇಕು ಇವ್ರ ಹತ್ರ. ಅಂದ್ರೆ ಚಿಕ್ಕ ಹುಡುಗಿಲ್ಲ, ಯಾರು ಏನೂ ಕೇಳಲ್ಲ, ಆವಾಜ್ ಹಾಕಲ್ಲ, ನಾವ್ ಯಾಕೆ ಹಂಗೆ ಹಿಂಗೆ ಅಂತ ಕೇಳ್ತಾರಲ್ಲ. ಸೊ ಈ ಹುಡುಗಿಗೆ ಜವಾಬ್ದಾರಿ ಬಿಟ್ಬಿಟ್ಟಿದೀವಿ, ಏನಾದ್ರೂ ಮಾಡ್ಕೊಂಡಿಲ್ಲ. ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಇಬ್ರು. ಬಟ್ ಹಾರ್ಟ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಹುಡುಗಿ ಅಂಡ್ ವೆರಿ ಹಂಬಲ್ ಅಂಡ್ ಡೌನ್ ಟು ಅರ್ತ್. ಏನೋ ಮಾಡಬೇಕು ಜೀವನದಲ್ಲಿ, ಕಲಿಬೇಕು ಅನ್ನೋ ಒಂದು ಹಸುವಿದೆ ತುಂಬ.
ಆಲ್ ದಿ ಬೆಸ್ಟ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಆಯ್ತಂದ್ರೆ ಬೇಗ ಹೋಗು. ಬೋಡಿತಾರೆ. ಬಾಯ್ ಬಾಯ್. ಥ್ಯಾಂಕ್ ಯು. ಬಾಯ್ ಬಾಯ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.